ಹಲೋ ಫ್ರೆಂಡ್ಸ್, ಎಲ್ರಿಗೂ AR ಎಜುಕೇಷನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳ ಪಾರ್ಟ್ 2 ಅನ್ನು ಡಿಸ್ಕಸ್ ಮಾಡಲಿದ್ದೇವೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಒಂದು ಮಸೂದೆ ಸಂಬಂಧ ಲೋಕಸಭೆ ಮತ್ತು ರಾಜ್ಯಸಭೆ ನಡುವೆ ವಿಭಿನ್ನ ನಿಲುವು ವ್ಯಕ್ತವಾದರೆ ಅಂತಿಮ ತೀರ್ಮಾನ ಯಾರದು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ರಾಷ್ಟ್ರಪತಿ, ಬಿ ಲೋಕಸಭೆ, ಸಿ ರಾಜ್ಯಸಭೆ, ಡಿ ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನ. ಇದೊಂದು ಮಸೂದೆಗೆ ಸಂಬಂಧಪಟ್ಟಂಥ ಒಂದು ವಿಭಿನ್ನ ನಿಲುವು ವ್ಯಕ್ತವಾದರೆ, ಅಂದರೆ ಯಾವುದೇ ಎರಡು ಸದನಗಳಲ್ಲಿ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ ಅಂತಾದರೆ ಆವಾಗ ಲೋಕಸಭೆಯ ಸ್ಪೀಕರ್ ಅವರು 108ನೇ ವಿಧಿ ಪ್ರಕಾರ ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ. ಆ ಜಂಟಿ ಅಧಿವೇಶನದಲ್ಲಿ ಪ್ರಮುಖವಾದಂತಹ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸುವ ಅಭ್ಯರ್ಥಿಯ ನಾಮಪತ್ರಕ್ಕೆ ಅವಶ್ಯವಿರುವ ಸೂಚಕರು ಯಾರು ಮತ್ತು ಅವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ 50 ನಾಗರಿಕರು, ಬಿ ಸಂಸತ್ತಿನ ಯಾವುದೇ 10 ಸದಸ್ಯರು, ಸಿ ಸಂಸತ್ತಿನ ಯಾವುದೇ 50 ಸದಸ್ಯರು, ಡಿ ರಾಷ್ಟ್ರಪತಿ ಚುನಾವಣಾ ಮತದಾರರಲ್ಲಿ ಯಾವುದೇ 50 ಮತದಾರರು ಅಂತ ಇದೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ರಾಷ್ಟ್ರಪತಿ ಚುನಾವಣಾ ಮತದಾರರಲ್ಲಿ ಯಾವುದೇ 50 ಮತದಾರರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅಂದರೆ ರಾಷ್ಟ್ರಪತಿ ಸ್ಥಾನಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಸ್ಪರ್ಧೆ ಮಾಡ್ತಿದ್ದಾನೆಂದರೆ ಅವನಿಗೆ 50 ಜನ ಸೂಚಕರು ಮತ್ತು ಅನುಮೋದಕರು ಇರತಕ್ಕದ್ದು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರಪತಿ ವಿರುದ್ಧದ ಮಹಾಭಿಯೋಗ ಮೊದಲು ಎಲ್ಲಿ ಮಾತ್ರ ಆರಂಭಿಸಲಾಗುವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಲೋಕಸಭೆ, ಬಿ ರಾಜ್ಯಸಭೆ, ಸಿ ಲೋಕಸಭೆ ಅಥವಾ ರಾಜ್ಯಸಭೆ, ಡಿ ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಯವರ ಮಹಾಭಿಯೋಗದ ಕುರಿತು ಚರ್ಚಿಸಲಾಗುತ್ತೆ. ಭಾರತದ ಸಂವಿಧಾನದಲ್ಲಿ 61ನೇ ವಿಧಿಯಲ್ಲಿ ರಾಷ್ಟ್ರಪತಿಯವರ ಮಹಾಭಿಯೋಗದ ಕುರಿತು ವಿವರಿಸಲಾಗಿದೆ. ಈ ಮಹಾಭಿಯೋಗವನ್ನು ನಾವು ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಎರವಲು ಪಡೆದಿದ್ದೇವೆ. ರಾಷ್ಟ್ರಪತಿ ಅವರಿಗೆ ಮಹಾಭಿಯೋಗ ಮಾಡಬೇಕಾದ್ರೆ ಲೋಕಸಭೆಯಲ್ಲಿ ಆಗಲಿ ಅಥವಾ ರಾಜ್ಯಸಭೆಯಲ್ಲಿ ಆಗಲಿ 2/3 ಬಹುಮತದ ಮೂಲಕ ಅಂಗೀಕರಿಸಿ ಅವರನ್ನು ಆ ಹುದ್ದೆಯಿಂದ ನಿರ್ಗಮಿಸುವಂತೆ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ಚುನಾವಣಾ ತಕರಾರು ಅರ್ಜಿಯನ್ನು ಇತ್ಯರ್ಥಪಡಿಸುವವರು ಯಾರು ಅಂತ ಕೇಳಿದ್ದಾರೆ. ಅಂದರೆ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ಇನ್ ಕೇಸ್ ಏನಾದರೂ ಅದರಲ್ಲಿ ಚುನಾವಣೆಯಲ್ಲಿ ಏನಾದರೂ ಎಫೆಕ್ಟ್ ಆಗಿದೆ ಅಂತ ಗೊತ್ತಾದರೆ, ಮನವರಿಕೆ ಆದರೆ ಅದನ್ನು ನಾವು ಎಲ್ಲಿ ಕಾಣ್ಬೋದು, ಅದರ ಒಂದು ಸರಿಪಡಿಸಲಿಕ್ಕೆ ನಾವು ಎಲ್ಲಿ ಹೋಗ್ಬೋದು ಅಂತ ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್: ಎ ಚುನಾವಣಾ ಆಯೋಗ, ಬಿ ದೆಹಲಿ ಹೈಕೋರ್ಟ್, ಸಿ ಸುಪ್ರೀಂ ಕೋರ್ಟ್, ಡಿ ಚುನಾವಣೆಯನ್ನು ಪ್ರಶ್ನಿಸುವಂತಿಲ್ಲ ಅಂತ ಇದೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಸುಪ್ರೀಂ ಕೋರ್ಟ್ನಲ್ಲಿ ನಾವು ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದ ತಕರಾರನ್ನು ಅಲ್ಲಿ ಇತ್ಯರ್ಥಪಡಿಸಲಾಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಸಂಸತ್ನ ಜಂಟಿ ಅಧಿವೇಶನದಲ್ಲಿ ಅಂಗೀಕಾರ ಪಡೆದ ಶಾಸನಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಈ ಕೆಳಗಿನ ಯಾವ ಒಂದು ಆಪ್ಷನ್ಸ್ ಇದೆಯಲ್ಲ, ಈ ಆಪ್ಷನ್ಸ್ಗಳಲ್ಲಿ ಯಾವುದರಲ್ಲಿ ಜಂಟಿ ಅಧಿವೇಶನ ಕರೆಯಲಾಗಿಲ್ಲ ಅಂತ. ಇದಕ್ಕೆ ಆಪ್ಷನ್ಸ್: ಎ 1961ರ ವರದಕ್ಷಿಣೆ ಮಸೂದೆ, 1985ರ ಪಕ್ಷಾಂತರ ನಿಷೇಧ ಕಾಯ್ದೆ, ಸಿ 1978ರ ಬ್ಯಾಂಕಿಂಗ್ ಸೇವಾ ಮಸೂದೆ, ಡಿ 2002ರ ಭಯೋತ್ಪಾದನಾ ತಡೆ ಕಾಯ್ದೆ ಅಥವಾ ಇದನ್ನು ಪೋಟಾ ಕಾಯ್ದೆ ಅಂತೇಳಿ ಕೂಡ ಕರಿತೀವಿ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, 1985ರ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆಯಲ್ಲ, ಇದಕ್ಕೆ ಯಾವುದೇ ರೀತಿಯ ಜಂಟಿ ಅಧಿವೇಶನ ಕರೆಯಲಾಗಿಲ್ಲ. 1985ರಲ್ಲಿ ರಾಜೀವ್ ಗಾಂಧಿಯವರು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇದನ್ನು 10ನೇ ಅನುಸೂಚಿಯಲ್ಲಿ ವಿವರಿಸಲಾಗಿದೆ. ಇನ್ನು ಇದನ್ನು ಹೊರತುಪಡಿಸಿ 1961ರ ವರದಕ್ಷಿಣೆ ಮಸೂದೆ ಮತ್ತು 1978ರ ಬ್ಯಾಂಕಿಂಗ್ ಸೇವಾ ಮಸೂದೆ ಮತ್ತು 2002ರ ಭಯೋತ್ಪಾದನಾ ತಡೆ ಕಾಯ್ದೆ ಅಥವಾ ಪೋಟಾ ಕಾಯ್ದೆ ಅಂತೇಳಿ ಕರಿತೀವಲ್ಲ, ಈ ಮೂರಕ್ಕೂ ಕೂಡ ಜಂಟಿ ಅಧಿವೇಶನ ಕರೆಯಲಾಗುತ್ತೆ. ಫ್ರೆಂಡ್ಸ್, ಜಂಟಿ ಅಧಿವೇಶನವನ್ನು 108ನೇ ವಿಧಿಯನ್ವಯ ಕರೆಯಲಾಗುತ್ತೆ.
ಹಾಗೂ ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವವರು ಲೋಕಸಭೆಯ ಸ್ಪೀಕರ್. ಮುಂದಿನ ಪ್ರಶ್ನೆ, ಉಪರಾಷ್ಟ್ರಪತಿಯನ್ನು ಅಧಿಕಾರದಿಂದ ಪದಚ್ಯುತಗೊಳಿಸುವ ಅಂತಿಮ ಅಧಿಕಾರ ಯಾರದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ರಾಷ್ಟ್ರಪತಿ, ಬಿ ಲೋಕಸಭೆಯಲ್ಲಿ 2/3 ಬಹುಮತ, ಸಿ ರಾಜ್ಯಸಭೆಯಲ್ಲಿ 2/3 ಬಹುಮತ, ಡಿ ಸಂಸತ್ತಿನ ಉಭಯ ಸದನಗಳಲ್ಲಿ 2/3 ಬಹುಮತ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಸಂಸತ್ತಿನ ಉಭಯ ಸದನಗಳ 2/3 ಬಹುಮತದೊಂದಿಗೆ ಉಪರಾಷ್ಟ್ರಪತಿಯವರನ್ನು ಅವರ ಹುದ್ದೆಯಿಂದ ತೆಗೆದುಹಾಕಬಹುದು. ಫ್ರೆಂಡ್ಸ್, ಉಪರಾಷ್ಟ್ರಪತಿಯನ್ನು ನಾವು ತೆಗೆದುಹಾಕಬೇಕಾದರೆ ಮೊದಲು ಈ ವಿಷಯವನ್ನು ರಾಜ್ಯಸಭೆಯಲ್ಲಿಯೇ ಮಂಡಿಸಬೇಕು. ಕಾರಣ, ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಸ್ಥಾನವನ್ನು ಅಲಂಕರಿಸಿರುತ್ತಾರೆ. ಆದ ಕಾರಣ ರಾಜ್ಯಸಭೆಯಲ್ಲಿಯೇ ಮೊದಲು ಗೊತ್ತುಪಡಿಸಿದ ನಂತರ 2/3 ಮೆಜಾರಿಟಿಯೊಂದಿಗೆ ಪಾಸ್ ಮಾಡಿ ಲೋಕಸಭೆಗೆ ಕಳುಹಿಸಲಾಗುತ್ತೆ. ಲೋಕಸಭೆಯಲ್ಲಿಯೂ ಕೂಡ 2/3 ಬಹುಮತದೊಂದಿಗೆ ಅವರು ಕಳ್ಕೊಂಡಿದ್ರು ಅಂತಂದರೆ ಅವರನ್ನು ಕೂಡ ಉಪರಾಷ್ಟ್ರಪತಿ ಹುದ್ದೆಯಿಂದ ತೆಗೆದುಹಾಕಬಹುದು. ಮುಂದಿನ ಪ್ರಶ್ನೆ, ಹಣಕಾಸು ಮಸೂದೆ ಯಾವ ಸದನದಲ್ಲಿ ಮೊದಲು ಮಂಡಿಸಲಾಗುತ್ತದೆ ಅಂತ ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್: ಎ ಲೋಕಸಭೆ, ಬಿ ರಾಜ್ಯಸಭೆ, ಸಿ ಲೋಕಸಭೆ ಅಥವಾ ರಾಜ್ಯಸಭೆ, ಡಿ ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಎ ಲೋಕಸಭೆ. ಹಣಕಾಸು ಮಸೂದೆಯನ್ನು ಯಾವಾಗಲೂ ಮೊದಲು ಲೋಕಸಭೆಯಲ್ಲಿಯೇ ಮಂಡಿಸಲಾಗುತ್ತೆ. ಇದನ್ನು ರಾಜ್ಯಸಭೆಯಲ್ಲಾಗಲಿ ಅಥವಾ ಜಂಟಿ ಅಧಿವೇಶನದಲ್ಲಾಗಲಿ ಮಂಡಿಸಲು ಸಾಧ್ಯವಿಲ್ಲ. ಮುಂದಿನ ಪ್ರಶ್ನೆ, ಒಂದು ಮಸೂದೆ ಆರ್ಥಿಕ ಮಸೂದೆ ಎಂದು ತೀರ್ಮಾನಿಸುವವರು ಯಾರು ಅಂತ ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್: ಎ ರಾಷ್ಟ್ರಪತಿ, ಬಿ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷ, ಸಿ ರಾಜ್ಯಸಭೆಯ ಅಧ್ಯಕ್ಷ, ಡಿ ಲೋಕಸಭೆಯ ಸ್ಪೀಕರ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಲೋಕಸಭೆಯ ಸ್ಪೀಕರ್ ಅವರು ಒಂದು ಮಸೂದೆಯನ್ನು ಹಣಕಾಸಿನ ಮಸೂದೆ ಹೌದೋ ಅಥವಾ ಅಲ್ಲವೋ ಎಂಬುದನ್ನು ತೀರ್ಮಾನಿಸುವ ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ದಾರೆ. ಲೋಕಸಭೆಯ ಸ್ಪೀಕರ್ ಬಗ್ಗೆ 93ನೇ ವಿಧಿ ತಿಳಿಸುತ್ತದೆ. ಇನ್ನು ರಾಜ್ಯಸಭೆಯ ಅಧ್ಯಕ್ಷ ಸ್ಥಾನವನ್ನು ಉಪರಾಷ್ಟ್ರಪತಿಯವರು ವಹಿಸಿಕೊಳ್ಳುತ್ತಾರೆ. ಮುಂದಿನ ಪ್ರಶ್ನೆ, ಲೋಕಸಭೆಯಲ್ಲಿ ಸ್ಥಾನಗಳನ್ನು ಯಾವ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಇದಕ್ಕೆ ಆಪ್ಷನ್ಸ್: ಎ ಜನಸಂಖ್ಯೆ, ಬಿ ವಿಸ್ತಾರ, ಸಿ ಸಂಪನ್ಮೂಲ, ಡಿ ಭೌಗೋಳಿಕ ಆಕಾರ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಜನಸಂಖ್ಯೆಯ ಆಧಾರದ ಮೇಲೆ ನಾವು ಲೋಕಸಭೆಯ ಸ್ಥಾನಗಳನ್ನು ನಿರ್ಧಾರ ಮಾಡ್ತೀವಿ. ಫ್ರೆಂಡ್ಸ್, ನಿಮಗಿಲ್ಲಿ ಒಂದು ಪ್ರಶ್ನೆ, ಪ್ರಸ್ತುತ ಲೋಕಸಭೆಯ ಎಷ್ಟು ಸ್ಥಾನಗಳಿವೆ, ಅಸ್ತಿತ್ವದಲ್ಲಿವೆ ಪ್ರಸ್ತುತವಾಗಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರು ಯಾರಿಂದ ಆಯ್ಕೆಯಾಗುತ್ತಾರೆ. ಇದಕ್ಕೆ ಆಪ್ಷನ್ಸ್: ಎ ನೇರವಾಗಿ ಜನರಿಂದ, ಬಿ ಲೋಕಸಭೆಯ ಸದಸ್ಯರಿಂದ, ಸಿ ವಿಧಾನ ಪರಿಷತ್ ಸದಸ್ಯರಿಂದ, ಡಿ ರಾಜ್ಯ ವಿಧಾನಸಭೆಯ ಸದಸ್ಯರಿಂದ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ರಾಜ್ಯ ವಿಧಾನಸಭೆಯ ಸದಸ್ಯರಿಂದ ರಾಜ್ಯಸಭೆಯ ಸದಸ್ಯರು ಆಯ್ಕೆಯಾಗುತ್ತಾರೆ. ಅಂದರೆ MLAಗಳು ರಾಜ್ಯಸಭೆಯ ಸದಸ್ಯರನ್ನು ಆಯ್ಕೆ ಮಾಡಿ ಕಳಿಸ್ತಾರೆ. ಈ ರಾಜ್ಯಸಭೆಯ ಸದಸ್ಯರಲ್ಲಿ 12 ಜನರನ್ನು ಭಾರತದ ರಾಷ್ಟ್ರಪತಿಯವರು ನಾಮಿನೇಟ್ ಮಾಡ್ತಾರೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಗೆ ಸಂವಿಧಾನದ 352ನೇ ವಿಧಿಯಲ್ಲಿದ್ದ ಆಂತರಿಕ ಗಲಭೆ ಪದವನ್ನು ತೆಗೆದು ಸಶಸ್ತ್ರ ಬಂಡಾಯ ಎನ್ನುವ ಪದಗಳನ್ನು ಸೇರ್ಪಡೆ ಮಾಡಿದ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ 24ನೇ ತಿದ್ದುಪಡಿ, ಬಿ 42ನೇ ತಿದ್ದುಪಡಿ, ಸಿ 44ನೇ ತಿದ್ದುಪಡಿ, ಡಿ 56ನೇ ತಿದ್ದುಪಡಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ 44ನೇ ತಿದ್ದುಪಡಿ. 352ನೇ ವಿಧಿಯಲ್ಲಿ ಆಂತರಿಕ ಗಲಭೆ ಅಂತೇಳಿ ಒಂದು ಪದ ಬರುತ್ತೆ. ಅಂದರೆ ಟೋಟಲ್ ಆಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ 3, ಒಂದು ಆಂತರಿಕ ತುರ್ತು ಪರಿಸ್ಥಿತಿ, ಇನ್ನೊಂದು ಬಾಹ್ಯ ತುರ್ತು ಪರಿಸ್ಥಿತಿ, ಬಾಹ್ಯ ಆಕ್ರಮಣ ಅಂತೇಳಿ ಈ ರೀತಿ ಇರುತ್ತೆ. ಅದರಲ್ಲಿ ಆಂತರಿಕ ಗಲಭೆ ಅಂತೇಳಿ ಪದವನ್ನು ತೆಗೆದುಹಾಕಿ ಸಶಸ್ತ್ರ ಬಂಡಾಯ ಅಂತ ಪದವನ್ನು 44ನೇ ತಿದ್ದುಪಡಿ ಮೂಲಕ ಸೇರಿಸಲಾಗಿದೆ. ಈವರೆಗೂ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದೆ. ಮುಂದಿನ ಪ್ರಶ್ನೆ, ರಾಜ್ಯವೊಂದರ ರಾಜ್ಯಪಾಲರಿಗೆ ಅಧಿಕಾರ ಸ್ವೀಕಾರದ ಪ್ರಮಾಣ ವಚನ ಬೋಧಿಸುವವರು ಯಾರು. ಇದಕ್ಕೆ ಆಪ್ಷನ್ಸ್: ಎ ರಾಷ್ಟ್ರಪತಿ, ಬಿ ವಿಧಾನಸಭೆಯ ಸ್ಪೀಕರ್, ಸಿ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, ಡಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಾಜ್ಯಪಾಲರಿಗೆ
ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಅದೇ ರೀತಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಇದ್ದಾರಲ್ಲ, ಇವರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಫ್ರೆಂಡ್ಸ್, ವಿಡಿಯೋ ಏನಾದರೂ ಇಷ್ಟ ಆಗ್ತಾ ಬಂತಂದರೆ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದ.